ವೆಜ್ ಅಂತ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಅದರಿಂದ ಅವ್ರನ್ನ ಕರ್ಸಿದೀವಿ ಗಾಯ್ಸ್ ಇವತ್ತು ನಾನ್ ವೆಜ್ ಮಾಡ್ಸೋದಕ್ಕೆ. ನೀವು ಹೇಳಿ ನಾನ್ ವೆಜ್ ಯಾವ್ದಾದ್ರು ಮಾಡ್ಕೊಳ್ಳೋದಿದ್ರೆ ನಾವು ನಿಮ್ಗೆ ಪಾರ್ಸಲ್ ಕಳಿಸ್ತೀವಿ. ಅಡ್ರೆಸ್ ಕಳಿಸ್ಬಿಡಿ ನೀವು ನಿಮಗೆ ಪಾರ್ಸಲ್ ಕಳಿಸ್ತೀವಿ ಗಾಯ್ಸ್. ಗಸಗಸೆ ತಗೊಂಡ್ರಲ್ಲ ಎಲ್ಲಿ ನೀನೆ? ನಿನ್ನೆ ಗಾಯ್ಸ್ ನಾಡಿದ್ದು ಸೀಮಂತ ಇದೆ ನಮ್ಮ ಅದಕ್ಕೆದು. ಅದರಿಂದ ನೆನ್ನೆ ಫುಲ್ ತಿಂಡಿ ಎಲ್ಲ ಐಟಮ್ಸ್ ಎಲ್ಲ ಮಾಡ್ಕೊಂಡ್ವಿ. ಅದು ಲೈವ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ತುಂಬಾ ಕೆಲಸ ಇದ್ದಿದ್ರಿಂದ ಲೈವ್ ಬರಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ಲೈವ್ ಬಂದಿದೀವಿ ಗಾಯ್ಸ್. ನಾನ್ ವೆಜ್ ಜಾಸ್ತಿ ಮಾಡ್ತಾ ಇದ್ದೀವಿ. ಸಿಗಲ್ವಾ ಅಂದೆ. ಕಡ್ಲೆ ಇಲ್ಲಿದೆ ಕಡ್ಲೆ ಅದಕ್ಕೆ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗ್ತೀವಲ್ವ. ಫಸ್ಟ್ ಸಾಂಬಾರು ರುಬ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ. ನಾವು ಮಾಡೋ ರೆಸಿಪಿ ಎಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಪ್ರೈಸ್ ಮಾಡಿ ಇರುತ್ತೆ. ಸಪೋರ್ಟ್ ಹೀಗೆ ಇರಬೇಕು. ನಮ್ಮ ಅಕ್ಕನ ಬೆಳೆಸಿ. ಏನೋ ಇವಾಗ ಬೆಳೀತಾ ಇದ್ದೀವಿ. ಚಿಲ್ಲಿ ಪೌಡರ್, ಇದ್ರ ಪೌಡರ್ ಕಲರ್ ಬೇಕಾದ ಕಲರ್ ಅಷ್ಟಿಲ್ಲ. ಇದು ಹುಳಿ ಅದು ಹಾಕೊಂತೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಇದೆಲ್ಲ ಅದು ಹಾಕೊಂತೀನಿ. ಅಲ್ಲ, ಧನಿಯಾ ಪುಡಿ ಚಿಲ್ಲಿ ಪೌಡರ್ ಸಪ್ರೇಟ್ ಹಾಕೊಳ್ಳಿ. ನಾವಂದ್ರೆ ಅಲ್ಲಿ ಕಡೆ ತರ ಬಿಡಿಸ. ಇಲ್ಲಿ ಚಿಲ್ಲಿ ಪೌಡರ್ ಇದೆಯಲ್ಲ, ಚಿಲ್ಲಿ ಪೌಡರ್ ಕುಕ್ಕರ್ ಅಷ್ಟೇ ಸ್ವಲ್ಪ. ಅಲ್ಲ, ಇದು ರುಬ್ಕೊಳ್ಳಿ. ಏನು ಮಾಡ್ಕೋತೀರಾ? ಫಸ್ಟ್ ರುಬ್ಕೋತೀರಾ? ಏನೇನು ಹಾಕೋಬೇಕು ಅಂತ ಹೇಳಿ ಸಾಂಬಾರ್ಗೆ. ಊರ್ ಸೈಡ್ ಸಾಂಬಾರ್ ಮಾಡ್ತಾ ಇದ್ದಾರೆ. ತೋರಿಸ್ಬಿಟ್ಟು ಹಾಕ್ಬಿಡಿ. ಎಷ್ಟು? 2 kg ಸಾಂಬಾರು ಮಾಡೋ ಥರನೇ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. 2 kg ಸಾಂಬಾರು, 2 kg ಚಿಕನ್ನು. ಅದಕ್ಕೆ 3 ಈರುಳ್ಳಿ ತೊಗೊಂಡಿದ್ದೀವಿ. ನಮ್ಗೆ ಸಾಂಬಾರು ಜಾಸ್ತಿ ಇರೋದ್ರಿಂದ ಜಾಸ್ತಿ ಮಾಡ್ತೀವಿ. ನಮ್ಗೆ ಬೇಕಂದ್ರೆ ಕಡಿಮೆ ಮಾಡ್ಕೊಬೋದು. ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ನೆಟ್ಟಿಗೆ ಹಾಗೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಶುಂಠಿ, ಚಕ್ಕೆ, ಸ್ವಲ್ಪ ಲವಂಗ, ಮತ್ತೆ ನೀರು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು. ದಪ್ಪ ದಪ್ಪ ಮಾಡ್ಕೊಂಬರೋದು.